ಪೈಗಂಬರ್ ದೇವವಾಣಿಯನ್ನು ಕೇಳಿದಗಳಿಗೆ, ಆರ್ಕಿಮಿಡೀಸ್ ತುಂಬಿದ ತೊಟ್ಟಿಯಲ್ಲಿ ಕಾಲಿಟ್ಟಗಳಿಗೆ, ಬುದ್ಧ ಬಸವರು ಮನೆಬಿಟ್ಟಗಳಿಗೆ, ಯೇಸು ಶಿಲುಬೆಗೇರಿದಗಳಿಗೆ, ಅರಳಯ್ಯ ಮಧುವರಸರ ಮಕ್ಕಳು ಅಸಮಣೆಗೆ ನಿಂದಗಳಿಗೆ, ನರೇಂದ್ರರು ಪರಮಹಂಸರನ್ನು ಕಂಡಗಳಿಗೆ, ಗಾಂಧೀಜಿಯವರು ಕಾಂಗ್ರೆಸ್ಸಿನ ಕರ್ಣಧಾರತ್ವವನ್ನು ವಹಿಸಿದಗಳಿಗೆ, ಇಂಥ ಗಳಿಗೆಗಳು ಶತಮಾನಗಳಿಗೆ ಸಾಟಿ ನೋಡ. ಮಾನವನ ಮೇಲ್ಮೆ ಮರೆದಿದು, ಭಾಗ್ಯದ ದ್ವಾರ ತೆರೆದಿದು. ಇಂಥ ಗಳಿಗೆಗಳಲ್ಲಿ ಗುಡ್ಡದಷ್ಟು ಪುಸ್ತಕಗಳನ್ನು ಓದಿ ಕಡ್ಡಿಯಷ್ಟು ಕೆಲಸ ಮಾಡದಿದ್ದರೆ ಪುಸ್ತಕದ ಕಪಾಟಿಗಿಂತ ಕಡೆಯಲ್ಲವೇ ಅವನು. ಊರಿಗೊಂದು ವಾಗ್ದಾನವನ್ನು ಮಾಡಿ 100ಕ್ಕೊಂದನ್ನೂ ನೆರವೇರಿಸದಿದ್ದರೆ ಡಂಗೂರ ಒಡೆಬವನಿಗಿಂತ ಕಡೆಯಲ್ಲವೇ ಅವನು. ನಾವು ದಾನಶೂರ ಕರ್ಣರು ಬೇಡುವವರಿಲ್ಲದಿದ್ದಲ್ಲಿ, ನಾವು ಅತ್ಯಂತ ವಿನಯಶೀಲರು ಅನ್ಯಾಯವ ವಿರೋಧಿಸುವೆಡೆಯಲ್ಲಿ. ನಾವಲ್ವ ಪ್ರತಿಭಟನೆ ಮಾಡ್ಬೇಕು, ಅನ್ಯಾಯ ನಡೀತಾ ಇದೆ ಅಂದ್ರೆ ನಾವು ಹೋಗ್ಬೇಕು. ಇಲ್ಲಪ್ಪ ನಾವು ಅದೆಲ್ಲ ನಮ್ಗೆ ಆಗೋದಿಲ್ಲ. ಈಗೆಲ್ಲ ರೀಲ್ಸು ಮೀಮ್ಸು ಈಗೆಲ್ಲ ಕಾಲ ಬಂದಿದೆ. ಗಂಟೆ ಗಂಟೆ ಉಪನ್ಯಾಸವನ್ನು ಕೇಳ್ತಕ್ಕಂಥವ್ರು ಯಾರು ಇಲ್ಲ. ಹಾಗಾಗಿ ಈ ಮುದ್ದುರಾಮನ ಮನಸ್ಸಾಗ್ಬೋದು, ಇನ್ನೊಂದು ಪುಸ್ತಕ ಪರಿಚಯ ಮಾಡಿಕೊಡ್ಬೇಕು ಅಂದ್ರೆ ಆ ಪುಸ್ತಕದ ಪೂರ್ಣ ಪರಿಚಯ ಮಾಡಿಕೊಡ್ತಕ್ಕಂಥ ವ್ಯಕ್ತಿಗೆ ಇದ್ರೆ ಮಾತ್ರ ಅದನ್ನ ನಿಮ್ಮ ಮುಂದೆ ಸಮರ್ಪಕವಾಗಿ ಮಂಡನೆ ಮಾಡ್ಲಿಕ್ಕೆ ಸಾಧ್ಯ. ನಾವಿಲ್ಲೆಲ್ಲ ನೋಡ್ತೀವಿ, ಸ್ವಾಮೀಜಿಗಳು ಮಠ ಎಲ್ಲ ನೋಡಿದ್ರೆ ಎಲ್ಲ ಅವರ ಪೂರ್ವಾಶ್ರಮದಲ್ಲೇ ತುಂಬಿಕೊಂಡಿರ್ತಾರೆ ಮಠ ಮಂದಿರಗಳಲ್ಲಿ. ಮ್ಯಾನೇಜರು ಅವರೇ, ಡ್ಯಾಮೇಜರು ಅವರೇ. ಆದ್ರೆ ಅವರು ಸಂತ ಅಂದ್ರೆ ಅವ್ರನ್ನ ಹೇಳೋದಿಲ್ಲ. ಸಂತನೆಂದರೆ ಯಾರು? ದಿವ್ಯತೆಯ ಹರಿತವನು, ಮಮತೆ ಬಂಧನ ಕಳಚಿ ಬಲುದೂರ ನಿಂತವನು. ಮುಂದೆ ಕೇಳ್ತಾರೆ ಬಂಧುಗಳೇ, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಅದಕ್ಕೆ ಮಾಡೋ ಇಲ್ಲವೇ ಮಡಿ ಎನ್ನುವುದು ಹಳೆಯ ಗಾದೆಯ ಮಾತು. ಡು ಆರ್ ಡೈ 1942ನೇ ಇಸವಿನಲ್ಲಿ ಗಾಂಧೀಜಿಯವರು ಕರೆ ಕೊಟ್ಟರು. ಆದ್ರೆ ಈಗ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಮಡಿಯುವ ಮೊದಲು ಮಾಡಿ ಎನ್ನುವುದು ಈಗಿನ ಮಾತು ಅಂತ.